ನಮಸ್ಕಾರ ಸ್ನೇಹಿತರೆ. ಬಾಹ್ಯಾಕಾಶ ಹಲವು ವಿಸ್ಮಯಗಳ ನಿಗೂಢ ತಾಣ. ಪುಟ್ಟ ಮಕ್ಕಳಿಂದ ಹಿಡಿದು ಸಂಶೋಧಕರ ತನಕ ಕುತೂಹಲ ಮೂಡಿಸೋ ಅನಂತ ಜಾಗ. ಇಂಥ ಬಾಹ್ಯಾಕಾಶದಲ್ಲಿ ಅಣ್ವಸ್ತ್ರವೊಂದನ್ನು ಸ್ಫೋಟಿಸೋ ಮಹಾಸಾಹಸಕ್ಕೆ ವಿಜ್ಞಾನಿಗಳು ಮುಂದಾಗಿದ್ದಾರೆ. ಇದಕ್ಕಾಗಿ ನಾಸಾ ವಿಜ್ಞಾನಿಗಳು ಈಗಾಗಲೇ ಅಧ್ಯಯನ ನಡೆಸಿ ಪ್ಲಾನ್ ಸಹ ರೆಡಿ ಮಾಡಿದ್ದಾರೆ. ಚಂದ್ರನ ಮೇಲೆ ಅಪ್ಪಳಿಸೋಕೆ ಬರ್ತಿರೋ 2024 YR4 ಕ್ಷುದ್ರಗ್ರಹನ ಅಣ್ವಸ್ತ್ರ ಬಳಸಿ ಚಂದ್ರನಿಂದ ದೂರ ಓಡಿಸೋಕೆ ನಿರ್ಧಾರ ಮಾಡಿದ್ದಾರೆ. ಹಾಗಿದ್ರೆ ಚಂದ್ರನ ಮೇಲೆ ಈ ಕ್ಷುದ್ರಗ್ರಹ ಬಿದ್ರೆ ಭೂಮಿಗೇನ್ ಸಮಸ್ಯೆ? ಅದನ್ನೇಕೆ ಒಡೆದು ಹಾಕೋ ಪ್ರಯತ್ನ ಮಾಡಲಾಗ್ತಿದೆ? ಈ ಕ್ಷುದ್ರಗ್ರಹ ಯಾವಾಗ ಅಪ್ಪಳಿಸಲಿದೆ? ಟನ್ಗಟ್ಟಲೆ ಪರಮಾಣುನ ಸ್ಫೋಟಿಸೋದಕ್ಕೆ ನೋಡ್ತಿದ್ದಾರೆ. ಇಷ್ಟೊಂದು ಅಣ್ವಸ್ತ್ರ ಬಾಹ್ಯಾಕಾಶದಲ್ಲಿ ಸ್ಫೋಟಿಸೋದ್ರಿಂದ ಭೂಮಿಗೆ ಸಮಸ್ಯೆ ಆಗಲ್ವಾ? ಈ ಮೊದಲು ಯಾವಾಗಲಾದರೂ ಈ ಥರ ಪ್ರಯತ್ನ ನಡೆದಿತ್ತ? ಹೀಗೆ ನಾಸಾದ ರೋಚಕ ಮಿಷನ್ ಕುರಿತು ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇವೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಬಾಹ್ಯಾಕಾಶಕ್ಕೆ 200 ಕಿಲೋ ಟನ್ ಅಣ್ವಸ್ತ್ರ, ದೊಡ್ಡ ಸಾಹಸಕ್ಕೆ ಮುಂದಾದ ನಾಸಾ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಬಾಹ್ಯಾಕಾಶದಲ್ಲಿ ಸಾಕಷ್ಟು ಕ್ಷುದ್ರಗ್ರಹ, ಉಲ್ಕಾಶಿಲೆಗಳು ಪತ್ತೆಯಾಗಿರುತ್ತವೆ. ಸಾಕಷ್ಟು ಗ್ರಹ ಉಪಗ್ರಹಗಳ ಮೇಲೆ ಇವು ಆಗಾಗ ಬೀಳ್ತಿರ್ತವೆ. ಈಗ ಇದೇ ರೀತಿ 2024 YR4 ಹೆಸರಿನ ಕ್ಷುದ್ರಗ್ರಹ ಒಂದು ಚಂದ್ರನತ್ತ ನುಗ್ಗಿ ಬರ್ತಿದೆ. ಇದನ್ನೇ ಈಗ ವಿಜ್ಞಾನಿಗಳು ಒಡೆದು ಹಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದು ಕೂಡ ಬರೋಬ್ಬರಿ 100 ಕಿಲೋ ಟನ್ ಸ್ಫೋಟಕ ಬಳಸಿ ಇದನ್ನ ಚಂದ್ರನಿಂದ ದೂರ ಓಡಿಸಬೇಕು ಅಂದ್ಕೊಂಡಿದ್ದಾರೆ. ಮೊದಲು 2024 YR4 ಕ್ಷುದ್ರಗ್ರಹ ಪತ್ತೆ ಆದಾಗ ಇದು ಡೈರೆಕ್ಟ್ ಆಗಿ ಭೂಮಿಗೆ ಹೊಡೆಯುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಆದ್ರೆ ನಂತರ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಈ ಕ್ಷುದ್ರಗ್ರಹ ಡೈರೆಕ್ಟ್ ಆಗಿ ಭೂಮಿಗೆ ಬಂದು ಹೊಡೆಯಲ್ಲ, ಬದಲಿಗೆ ಚಂದ್ರನ ಮೇಲೆ ಹೋಗಿ ಬೀಳುತ್ತೆ ಅನ್ನೋದು ಗೊತ್ತಾಯ್ತು. ಚಂದ್ರನ ಮೇಲೆ ಬಿದ್ರೂ ಸಹ ಭೂಮಿಗೆ ಭಾರಿ ಡ್ಯಾಮೇಜ್ ಮಾಡಲಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಹೀಗಾಗಿ ವಿಜ್ಞಾನಿಗಳು 2024 YR4 ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಿದ್ದಾರೆ. ಏನೋ ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದಾವೆ. ಲೈವ್ ಇಂಟರಾಕ್ಷನ್ಸ್ ಕೂಡ ಮೆಂಬರ್ಸ್ಗೆ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಎಕ್ಸ್ಟ್ರಾ ಯಾವುದೇ ಆಡ್ಸ್ ಇರೋದಿಲ್ಲ. ಇದರಿಂದ ಜೊತೆಗೆ ನೀವು ತಗೊಳ್ಳೋ ಈ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತೆನೂ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೂಲಕ ವಿಡಿಯೋ ಕೆಳಗಡೆ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಕಾದಿದೆ ಭೂಮಿಗೆ ಆಪತ್ತು. ಸ್ನೇಹಿತರೆ, 2024 YR4 ನಿಂದ ಭೂಮಿಗೇನು ಅಪಾಯ ಅಂತ ಗೊತ್ತಾಗಬೇಕು ಅಂದ್ರೆ ಈ ಕ್ಷುದ್ರಗ್ರಹದ ಬಗ್ಗೆ ಕೂಡ ಸ್ವಲ್ಪ ನೋಡಬೇಕು. 2024 YR4 ಕ್ಷುದ್ರಗ್ರಹ ಸುಮಾರು 53 ರಿಂದ 67 ಮೀಟರ್ ವ್ಯಾಸ, ಡಯಾಮೀಟರ್ ಹೊಂದಿದೆ. ಅಂದ್ರೆ ಕಂಪೇರ್ ಮಾಡಿ ಹೇಳೋದಾದ್ರೆ ಸುಮಾರು 22 ರಿಂದ 23 ಮಹಡಿ ಕಟ್ಟಡದಷ್ಟು ಎತ್ತರ ಇದೆ. ಇದು 22 ಡಿಸೆಂಬರ್ 2032 ರಂದು ಚಂದಿರನಿಂದ ಕೇವಲ 9000 ಕಿಲೋಮೀಟರ್ ಹತ್ತಿರದಲ್ಲಿ ಹಾದು ಹೋಗಲಿದೆ. ಸ್ಪೇಸ್ ಅಲ್ಲಿ 9000 ಕಿಲೋಮೀಟರ್ ಕೂಡ ತುಂಬಾ ಕಡಿಮೆ ದೂರ ಅನ್ನಿಸಿಕೊಳ್ಳುತ್ತೆ. ಅಡ್ವಾನ್ಸ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನಲ್ಲಿ ಅಬ್ಸರ್ವೇಷನ್ ಮಾಡಿ ವಿಜ್ಞಾನಿಗಳು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಇದು ಚಂದ್ರನಿಗೆ ಡಿಕ್ಕಿಯಾಗೋ ಸಾಧ್ಯತೆ 4% ಇದೆ. ನಿಮ್ಗಿಲ್ಲಿ ಒಂದು ಡೌಟ್ ಬರ್ಬೋದು, ಚಂದ್ರನಿಗೆ ಅಪ್ಪಳಿಸಿದ್ರೆ ಅಲ್ಲಿನೂ ಜೀವ ಇಲ್ವಲ್ಲ, ಬಿದ್ರೆ ಬೀಳುತ್ತೆ ಅಂತ. ಆದ್ರೆ ಬೀಳೋದು ಚಂದ್ರನ ಮೇಲಾದ್ರೂ ಇದರಿಂದ ಭೂಮಿಗೆ ಸಮಸ್ಯೆ ಆಗತ್ತೆ. ಹೇಗಂದ್ರೆ ಇದು ಚಂದ್ರನಿಗೆ ಪ್ರತಿ ಸೆಕೆಂಡ್ಗೆ ಸುಮಾರು 17.34 ಕಿಲೋಮೀಟರ್ ವೇಗದಲ್ಲಿ ಬಂದು ಹೊಡೆಯುತ್ತೆ. ಆಗ ದೊಡ್ಡ ಪ್ರಮಾಣದ ಕಲ್ಲಿನ ರಾಶಿ ಬಾಹ್ಯಾಕಾಶಕ್ಕೆ ಚಿಮ್ಮುತ್ತೆ. ಅವುಗಳೆಲ್ಲ ಭೂಮಿ ಕಡೆಗೆ ಬರ್ತವೆ. ಈ ರೀತಿ 10 ಕೋಟಿ ಕೆಜಿ ಡೆಬ್ರೀಸ್ ಸ್ಪೇಸ್ಗೆ ಚಿಮ್ಮುತ್ತೆ ಎನ್ನಲಾಗ್ತಿದೆ. ಇವು ಮನುಷ್ಯ ದಶಕಗಳ ಕಾಲ ಕಷ್ಟಪಟ್ಟು ನಿರ್ಮಿಸಿದ ಸ್ಯಾಟಲೈಟ್ ಮತ್ತು ಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ ನ ನಾಶ ಮಾಡೋ ಸಾಧ್ಯತೆ ಇದೆ. ಹೀಗಾಗಿನೇ ಇದನ್ನ ಚಂದ್ರನಿಗೆ ಅಪ್ಪಳಿಸದಂತೆ ಮಾಡೋದೇ ಬೆಸ್ಟ್ ಅಂತ ವಿಜ್ಞಾನಿಗಳು ಯೋಚಿಸುತ್ತಿದ್ದಾರೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ ₹51,700 ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿಷ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕ್ಷುದ್ರಗ್ರಹ ದೂರ ತಳ್ಳೋದು ಹೇಗೆ? ಸ್ನೇಹಿತರೆ, ಚಂದ್ರನ ಬಳಿ ಬರ್ತಿರೋ 2024 YR4 ಕ್ಷುದ್ರಗ್ರಹನ ಒಡೆಯೋಕೆ ಕೈನೆಟಿಕ್ ಇಂಪ್ಯಾಕ್ಟ್ ಮೆಥಡ್ ಬಳಸಲಾಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮೊದಲು ಟಾರ್ಗೆಟ್ ಮಾಡಿರೋ ಕ್ಷುದ್ರಗ್ರಹಕ್ಕೆ ಸ್ಪೇಸ್ ಕ್ರಾಫ್ಟ್ನ ವೇಗವಾಗಿ ಹೈವೆಲಾಸಿಟಿಲಿ ಡಿಕ್ಕೆ ಹೊಡೆಸಲಾಗುತ್ತೆ. ಈ ಇಂಪ್ಯಾಕ್ಟ್ ನಿಂದ ಸೃಷ್ಟಿಯಾದ ಎನರ್ಜಿ ಕ್ಷುದ್ರಗ್ರಹಕ್ಕೆ ಎಕ್ಸ್ಟ್ರಾ ಮೂಮೆಂಟಮ್ ನೀಡಿ ದೂರಕ್ಕೆ ತಳ್ಳುತ್ತೆ. ನಾಸಾ ಈ ವಿಚಾರದಲ್ಲಿ ಯಶಸ್ವಿ ಅನುಭವನ ಕೂಡ ಹೊಂದಿದೆ.
2022ರಲ್ಲಿ ನಾಸಾ ಡಿಡಿಮೋಸ್ ಅನ್ನೋ ಕ್ಷುದ್ರ ಗ್ರಹದ ಸುತ್ತ ಸುತ್ತುತ್ತಿದ್ದ ಡೈಮಾರ್ಫೋಸ್ ಆಸ್ಟ್ರಾಯ್ಡ್ಗೆ ಡಾಟ್ ಸ್ಪೇಸ್ ಕ್ರಾಫ್ಟ್ನ ಡಿಕ್ಕಿ ಹೊಡೆಸಿ ದೂರ ಸರಿಸಿತ್ತು. ಇದೇ ಟೆಕ್ನಿಕ್ 2024 YR4 ಕ್ಷುದ್ರ ಗ್ರಹಕ್ಕೂ ಬಳಸಲಾಗುತ್ತೆ. ಆದರೆ ವಿಶೇಷತೆ ಅಂದ್ರೆ ಇದರಲ್ಲಿ ಅಣ್ವಸ್ತ್ರ ಇಟ್ಟು ಉಡಾಯಿಸಲಾಗ್ತಿದೆ. ಇದರಲ್ಲಿ ಮೊದಲಿಗೆ 100 ಕಿಲೋ ಟನ್ನ 2 ಸ್ಫೋಟಕವನ್ನ ಸಪರೇಟ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ತುಂಬಿ ಕಳಿಸಲಾಗುತ್ತೆ. ಇವು ಜಪಾನ್ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಬಿದ್ದ ಅಣು ಸ್ಫೋಟಕಗಳಿಗಿಂತ 5 ರಿಂದ 8 ಪಟ್ಟು ಶಕ್ತಿಶಾಲಿ ಸ್ಫೋಟಕ. ಇದರಲ್ಲಿ ಮೊದಲನೇ ಸ್ಫೋಟಕನ ಸ್ಫೋಟಿಸಿ 2024 YR4 ಕ್ಷುದ್ರ ಗ್ರಹನ ಒಡೆದಾಕಲಾಗುತ್ತೆ ಅಥವಾ ಸೇಫ್ ಕಕ್ಷೆಗೆ ತಳ್ಳಲಾಗುತ್ತೆ. ಇನ್ನು ಎರಡನೇ ಸ್ಫೋಟಕ ಬ್ಯಾಕಪ್ ರೀತಿ ಕೆಲಸ ಮಾಡುತ್ತೆ. ಒಂದ್ ವೇಳೆ ಎರಡನೇ ಸ್ಫೋಟಕ ಯೂಸ್ ಆಗಿಲ್ಲ ಅಂದ್ರೆ ಡೀಪ್ ಸ್ಪೇಸ್ ನ ಸೇಫ್ ಝೋನ್ಗೆ ತಗೊಂಡು ಹೋಗಿ ಸ್ಫೋಟಿಸಲಾಗುತ್ತೆ. ಇದು ಈ ಕ್ಷುದ್ರ ಗ್ರಹ ವಿಚಾರದಲ್ಲಿ ಮಾತ್ರವಲ್ಲದೆ ಭವಿಷ್ಯದಲ್ಲಿ ಕ್ಷುದ್ರ ಗ್ರಹದಿಂದ ಭೂಮಿಗಾಗೋ ಅಪಾಯ ಕೌಂಟರ್ ಮಾಡೋಕೆ ಸಹ ಸಹಾಯ ಆಗುತ್ತೆ. ಹೀಗಂತ ತಜ್ಞರು ಹೇಳ್ತಿದ್ದಾರೆ. ಬಾಹ್ಯಾಕಾಶಕ್ಕಿದೆ ಅಣ್ವಸ್ತ್ರ ಪರಿಚಯ. ಹೌದು ಸ್ನೇಹಿತರೆ, ಅಮೆರಿಕ ಈ ಹಿಂದೆ ಅಂದ್ರೆ 9 ಜುಲೈ 1962ರಲ್ಲೇ ಇಂಥದ್ದೊಂದು ದುಸ್ಸಾಹಸ ಮಾಡಿದೆ. ಸ್ಟಾರ್ ಫಿಶ್ ಪ್ರೈಮ್ ಹೆಸರಲ್ಲಿ 1.4 ಮೆಗಾಟನ್ ಅಣು ಬಾಂಬ್ ಒಂದನ್ನ 400 ಕಿಲೋಮೀಟರ್ ಎತ್ತರದಲ್ಲಿ ಸ್ಫೋಟಿಸಿತ್ತು. ಇದು ಎಂಥ ಅನಾಹುತಕ್ಕೆ ಕಾರಣ ಆಗಿತ್ತು ಅಂದ್ರೆ ಇದರಿಂದ ಜನರೇಟ್ ಆದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ನಿಂದ ಅವತ್ತಿಗೆ ಆಕ್ಟಿವ್ ಇದ್ದ 1/3 ಉಪಗ್ರಹಗಳಿಗೆ ಹಾನಿಯಾಗಿತ್ತು. ಅಲ್ಲದೆ ಭೂಮಿ ಮೇಲೆ ಕೂಡ ಡ್ಯಾಮೇಜ್ ಆಗಿತ್ತು. ಹವಾಯಿಯಲ್ಲಿದ್ದ ಬೀದಿ ದೀಪಗಳೆಲ್ಲ ಒಡೆದು ಪೀಸ್ ಆಗಿದ್ವು. ನಂತರ ಹೆಚ್ಚು ಕಡಿಮೆ ಇದೇ ಟೈಮಲ್ಲಿ ರಷ್ಯಾ ಕೂಡ ಅಣ್ವಸ್ತ್ರನ ಹೈ ಆಲ್ಟಿಟ್ಯೂಡ್ಗೆ ತಗೊಂಡು ಹೋಗಿ ಟೆಸ್ಟ್ ಮಾಡಿತ್ತು. ಅವತ್ತಿಗೆ ಅಣ್ವಸ್ತ್ರದ ರೇಸ್ಗೆ ಬಿದ್ದಿದ್ದ ರಷ್ಯಾ ಮತ್ತು ಅಮೆರಿಕ ಈ ಎಡವಟ್ಟಿನ ಕೆಲಸ ಮಾಡಿದ್ವು. 1963ರ ನಂತರ ಎರಡೂ ದೇಶಗಳು ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ PTBT ಅನ್ನೋ ಒಪ್ಪಂದನ ಮಾಡ್ಕೊಂಡ್ವು. ಬಾಹ್ಯಾಕಾಶದಲ್ಲಿ ಅಣ್ವಸ್ತ್ರಗಳನ್ನ ಸ್ಫೋಟಿಸೋದು ಬೇಡ ಅನ್ನೋ ನಿರ್ಧಾರ ಮಾಡಿದ್ವು. ಅಲ್ಲಿಂದ ಇಲ್ಲಿವರೆಗೆ ಬಾಹ್ಯಾಕಾಶಕ್ಕೆ ಅಣ್ವಸ್ತ್ರನ ಯಾರೂ ತಗೊಂಡು ಹೋಗಿಲ್ಲ. ಈಗ ಮತ್ತೆ ಭೂಮಿನ ಸೇವ್ ಮಾಡೋದಕ್ಕಾಗಿ ವಿಜ್ಞಾನಿಗಳು ಇಂಥದ್ದೊಂದು ರಿಸ್ಕ್ ತಗೊಳ್ಳೋಕೆ ಮುಂದಾಗಿದ್ದಾರೆ. ಅಣ್ವಸ್ತ್ರ ಸ್ಫೋಟಿಸಿದ್ರೆ ಏನೂ ಆಗಲ್ವಾ? ಸ್ನೇಹಿತರೆ, ಅಣ್ವಸ್ತ್ರ ಎಲ್ಲಿ ಸ್ಫೋಟವಾದ್ರೂ ಅದು ಅಪಾಯಕಾರಿನೇ. ಆದ್ರೆ ಅದು ಭೂಮಿಗೆ ಎಷ್ಟು ತೊಂದರೆ ಮಾಡುತ್ತೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 2024 YR4 ಒಡೆಯೋಕೆ ಬಳಸಿದ ಸ್ಫೋಟಕದಿಂದ ಇಷ್ಟೇ ಪ್ರಮಾಣದ ಹಾನಿ ಆಗುತ್ತೆ ಅಂತ ಈಗ ಹೇಳೋದು ಕಷ್ಟ. ಯಾಕಂದ್ರೆ ವಿಜ್ಞಾನಿಗಳು ಎಷ್ಟು ದೂರದಲ್ಲಿ ಇದನ್ನ ಸ್ಫೋಟಿಸಬೇಕು ಅನ್ಕೊಂಡಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ. ದೂರದಲ್ಲಿ ಸ್ಫೋಟ ಮಾಡಿದಷ್ಟು ಭೂಮಿಗೆ ಆಗೋ ಹಾನಿ ಕಡಿಮೆ. ಆದ್ರೆ ಜನರಲ್ ಆಗಿ ಒಂದಿಷ್ಟು ಸಮಸ್ಯೆಗಳಂತೂ ಇವೆ. ಅವನ್ನ ನೋಡೋದಾದ್ರೆ ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ರೇಡಿಯೇಷನ್ ರಿಲೀಸ್ ಆಗುತ್ತೆ. ಸ್ಪೇಸ್ ನಲ್ಲಿ ತುಂಬಾ ಕಡಿಮೆ ಒತ್ತಡ ಇರೋದ್ರಿಂದ ಎಕ್ಸ್ರೇಸ್, ಗಮ್ಮಾ ರೇಸ್, ನ್ಯೂಟ್ರಾನ್ಸ್ ಅಂಡ್ ಎನರ್ಜೆಟಿಕ್ ಪಾರ್ಟಿಕಲ್ಸ್ ದೊಡ್ಡ ಪ್ರಮಾಣದಲ್ಲಿ ರಿಲೀಸ್ ಆಗ್ತವೆ. ಎರಡನೇದಾಗಿ ದೊಡ್ಡ ಮತ್ತು ಲಾಂಗ್ ರೇಂಜ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸಸ್ ಜನರೇಟ್ ಆಗ್ತವೆ. ಅಮೆರಿಕ ಸ್ಟಾರ್ ಫಿಶ್ ಪ್ರೋಗ್ರಾಮ್ ನಲ್ಲಾದಂತ ಅನಾಹುತ ಆಗತ್ತೆ. ಮೂರನೇದಾಗಿ ಆರ್ಟಿಫಿಷಿಯಲ್ ರೇಡಿಯೇಷನ್ ಬೆಲ್ಟ್ ಕ್ರಿಯೇಟ್ ಆಗತ್ತೆ. ಇದು ಮುಖ್ಯವಾಗಿ ಸ್ಯಾಟಲೈಟ್ ಗೆ ಅಪಾಯಕಾರಿ. ಇನ್ನು ಜಸ್ಟ್ ಕ್ಷುದ್ರ ಗ್ರಹದ ಕಕ್ಷೆ ಬದಲಾದ್ರೆ ಪರವಾಗಿಲ್ಲ. ಒಂದ್ ವೇಳೆ ಬ್ಲಾಸ್ಟ್ ಮಾಡುವಾಗ ಸಣ್ಣ ಸಣ್ಣ ಪೀಸ್ ಆಗ್ಬಿಟ್ರೆ ಮತ್ತೆ ಸಮಸ್ಯೆ ಆಗತ್ತೆ. ಈ ಪೀಸ್ಗಳು ಎಲ್ಲಿ ಡಿಕ್ಕಿ ಹೊಡಿತಾವೆ, ಯಾವ ಕಡೆ ಮೂವ್ ಆಗ್ತವೆ ಅಂತ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ. ಇವುಗಳಲ್ಲಿ ರೇಡಿಯೇಷನ್ ಅಬ್ಸರ್ವ್ ಆಗಿರೋದ್ರಿಂದ ಇನ್ನಷ್ಟು ಡೇಂಜರ್ ಆಗಿರುತ್ತೆ. ಅಪಾಯ ಇದ್ರೂ ಯಾಕಿಷ್ಟು ಮುಖ್ಯ? ಸ್ನೇಹಿತರೆ, ಈ ಭೂಮಿ ಮೇಲೆ ಒಂದು ಜೀವ ಸಂಕುಲ ನಾಮಾವಶೇಷ ಆಗಿ ಹೋಗೋದಕ್ಕೆ ಈ ಕ್ಷುದ್ರ ಗ್ರಹದಂತ ಆಕಾಶ ಕಾಯಗಳೇ ಕಾರಣ. ಇದನ್ನ ವಿಜ್ಞಾನ ಜಗತ್ತು ಸ್ಟ್ರಾಂಗ್ ಆಗಿ ನಂಬುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡೈನಾಸರ್ಸ್. 62 ಬಿಲಿಯನ್ ವರ್ಷಗಳ ಹಿಂದೆ ಒಂದೇ ಒಂದು ಕ್ಷುದ್ರ ಗ್ರಹ 170 ಮಿಲಿಯನ್ ವರ್ಷ ಅಂದ್ರೆ ನಮಗಿಂತ ದೀರ್ಘಕಾಲ ಬದುಕಿ ಡೈನಾಸರ್ಸ್ ಸಂತತಿಯನ್ನೇ ನಿರ್ನಾಮ ಮಾಡಿತ್ತು. ಹೀಗಾಗಿ ಕ್ಷುದ್ರ ಗ್ರಹದಿಂದ ಭೂಮಿ ಕಾಪಾಡಿಕೊಳ್ಳೋಕೆ ವಿಜ್ಞಾನಿಗಳಿಗೆ ಬೆಸ್ಟ್ ಆಪ್ಷನ್ ಆಗಿ ಕಾಣ್ತಿರೋದು ಈ ನ್ಯೂಕ್ಲಿಯರ್ ಅಸ್ತ್ರ. ಯಾಕಂದ್ರೆ ಇದುವರೆಗೆ ನಮಗೆ ಗೊತ್ತಿರೋದ್ರಲ್ಲಿ ಪರಮಾಣು ಶಕ್ತಿ ಮೋಸ್ಟ್ ಪವರ್ಫುಲ್ ಡಿಫ್ಲೆಕ್ಷನ್ ಟೂಲ್. ಅಲ್ಲದೆ ಕೈನೆಟಿಕ್ ಇಂಪ್ಯಾಕ್ಟರ್ ಪ್ರೂವನ್ ಮೆಥಡ್. ಇದರಲ್ಲಿ ಅಣ್ವಸ್ತ್ರ ಇಟ್ಟು ಉಡಾಯಿಸಿದ್ರೆ ದೊಡ್ಡ ಕ್ಷುದ್ರ ಗ್ರಹನ ಒಡಿಬಹುದು ಅಥವಾ ದೂರ ತಳ್ಬೋದು ಅನ್ನೋದು ವಿಜ್ಞಾನಿಗಳ ಲೆಕ್ಕಾಚಾರ. ಹೀಗಾಗಿ ರಿಸ್ಕ್ ಇದ್ರೂ ಕೂಡ ಇಂಥದ್ದೊಂದು ಸಾಹಸ ಮಾಡೋದಕ್ಕೆ ವಿಜ್ಞಾನಿಗಳು ಭರ್ಜರಿ ತಯಾರಿ ಮಾಡ್ಕೊಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕ್ಷುದ್ರ ಗ್ರಹ ಓಡಿಸೋದಕ್ಕೆ ಬಾಹ್ಯಾಕಾಶದಲ್ಲಿ ನಾಸಾ ಮಾಡ್ತಿರೋ ಪ್ರಯತ್ನದ ಬಗ್ಗೆ ತಿಳಿಸೋ ಪ್ರಯತ್ನ. ನಿಮ್ಗೆ ಈ ವರದಿ ನೋಡಿ ಏನ್ ಅನಿಸ್ತು? ಈ ರೀತಿ ಮಾಡೋದು ಸರಿನಾ ತಪ್ಪಾ? ಕಮೆಂಟ್ ಮಾಡಿ. ಜೊತೆಗೆ ಈಗಾಗಲೇ ಹೇಳಿದಂತೆ ಇನ್ನೂ ಕೂಡ ಯಾರಾದರೂ ನಮ್ಮ ವಿಶೇಷ ಮೆಂಬರ್ಶಿಪ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಕೂಡಲೇ ಆಗಿ. ಧನ್ಯವಾದ.